ನಮಗೆ ಗಲಾಟೆ ಅಂದರೆ ಭಯ ಅನ್ಕೊಳ್ಳೋಣ. ಗಲಾಟೆ ಆಗುವಾಗ ದೂರ ಇರ್ತೀವಿ ಅನ್ಕೊಳ್ಳೋಣ. ಹೀಗಿರೋ ನಾವು ನಮಗೆ ಸಂಬಂಧಪಟ್ಟವರು ಗಲಾಟೆ ಮಾಡ್ತಿದ್ರೆ ಆ ಗಲಾಟೆಯಿಂದ ನಮ್ಮವರಿಗೆ ಏನಾದರೂ ಅಪಾಯ ಆದರೆ ಅನ್ನೋ ಭಯ ಉಂಟಾದ್ರೆ ನಾವು ನಮ್ಗಿರೋ ಭಯವನ್ನೆಲ್ಲ ಮರೆತು ಆ ಗಲಾಟೆ ಮಧ್ಯ ಹೋಗ್ತೀವಿ. ನಮ್ಮವರಿಗೆ ಸಪೋರ್ಟ್ ಆಗಿ ನಿಲ್ತೀವಿ, ನಮ್ಮವ್ರನ್ನ ಕಾಪಾಡ್ಕೋತೀವಿ. ಅಂದ್ರೆ ಆಗ ನಮ್ಗಿರೋ ಗಲಾಟೆ ಭಯಕ್ಕಿಂತ ಗಲಾಟೆಯಿಂದ ನಮ್ಮವರಿಗೆ ಏನಾದರೂ ಆಗ್ಬಿಡುತ್ತೆ ಅನ್ನೋ ಭಯವೇ ದೊಡ್ಡದು. ಆ ದೊಡ್ಡ ಭಯದ ಮುಂದೆ ಈ ಚಿಕ್ಕ ಭಯ ಮಾಯ ಆಗ್ಬಿಡುತ್ತೆ. ಹಾಗೆ ನಿನ್ ಗಂಡಂಗೆ ಕತ್ಲಿನ ಭಯ ಮರ್ತು ಹೋಗೋ ಹಾಗೆ ದೊಡ್ಡ ಭಯಂಕರವಾದ ಘಟನೆ ಏನಾದರೂ ನಡಿಬೇಕು. ಆ ಘಟನೆಯಿಂದ ತನ್ನವರಿಗೆ ಏನಾದರೂ ಆಗುತ್ತೆ ಅನ್ನೋ ಭಯ ಆಗ್ಬೇಕು. ಆ ಭಯದ ಮುಂದೆ ಈ ಕತ್ಲಿನ ಭಯ ಚಿಕ್ಕದು ಅನ್ಸುತ್ತೆ. ಹಾಗೇನಾದ್ರೂ ನಡೆದ್ರೆ ಅವರಿಗಿರೋ ಕತ್ಲಿನ ಭಯ ಹೋಗುತ್ತೆ. ಅವರು 100% ನಾರ್ಮಲ್ ಆಗ್ತಾರೆ. ಅದನ್ನ ಬಿಟ್ರೆ ಬೇರೆ ಏನೇ ಔಷಧಿ ಕೊಟ್ಟರೂ ಅವ್ರಿಗೆ ಉಪಯೋಗ ಆಗಲ್ಲ. ಆ ಕತ್ಲಿನ ಭಯ ದೂರ ಆಗಲ್ಲ. ಸೊ ಅಂತ ಘಟನೆ ನಡೆಯೋದು ನಮ್ಮ ಕೈಲಿ ಇಲ್ಲದೆ ಇರೋದ್ರಿಂದ ಆ ದೇವರೇ ಏನಾದರೂ ಮಾಡಬೇಕು. ಇದನ್ನು ತಗೊಳ್ಳಿ. ಓಕೆ ಡಾಕ್ಟರ್, ಸರಿ. ಥ್ಯಾಂಕ್ ಯು. ಐಶ್ವರ್ಯ ಐಶ್ವರ್ಯ ಅಮ್ಮ ಐಶ್ವರ್ಯ ಅಮ್ಮ ಐಶ್ವರ್ಯ ಐಶ್ವರ್ಯ ಅದಕ್ಕೆ ಹೋಗಿದ್ದಕ್ಕೆ ಮಮ್ಮಿ ಎಷ್ಟು ಫೀಲ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿ ಡಿಸಿಷನ್ ತಗೋಬೇಕಾಗಿತ್ತು. ಅನವಶ್ಯಕವಾಗಿ ಅರ್ಜೆಂಟಾಗಿ ಹೊರಟೋದು. ಅತ್ತೆ, ಟ್ಯಾಬ್ಲೆಟ್ ಅಲ್ಲಿಡು ಶ್ಯಾಮ. ಮಮ್ಮಿ, ಅತ್ತೆ, ಸಮಸ್ಯೆ ಅನ್ನೋದು ಬರ್ತಾನೆ ಇರತ್ತೆ, ದಾರಿ ಹುಡುಕ್ತಾನೆ ಇರಬೇಕು. ನೀವ್ ಹೀಗ್ ಮಾತ್ರೆ ತಗೊಳ್ದೆ ಯೋಚನೆ ಮಾಡ್ತಾ ಇದ್ರೆ ನಿಮ್ ಆರೋಗ್ಯ ಇನ್ನೂ ಹಾಳಾಗತ್ತೆ ಅತ್ತೆ. ಮನಸ್ಸೇ ಚೆನ್ನಾಗಿಲ್ದೇ ಇದ್ಮೇಲೆ ಆರೋಗ್ಯ ಚೆನ್ನಾಗಿದ್ರೇನು ಚೆನ್ನಾಗಿಲ್ದಿದ್ರೇನು. ಒಳ್ಳೆ ಮನ್ಸಿರೋರ್ ಮಧ್ಯೆ ಕಷ್ಟ ತುಂಬಾ ದಿನ ಇರೋದಿಲ್ಲ ಅತ್ತೆ. ಮಮ್ಮಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಅಣ್ಣನ ನಾನು ಕನ್ವಿನ್ಸ್ ಮಾಡ್ತೀನಿ. ಅಣ್ಣ ಹೋಗಿ ಅತ್ತಿಗೆನ ಕರ್ಕೊಂಬರ್ತಾನೆ. ಅವನು ಹಠಮಾರಿನಪ್ಪ. ನಾನ್ ಹೋಗಲ್ಲ ಅಂತ ಕೂತಿದ್ದಾನೆ. 4 ಜನರಿಗೆ ಸರಿ ದಾರಿ ತೋರ್ಸೋ ಪೊಸಿಷನಲ್ಲಿರೋ ಕುಟುಂಬ ಇದು. ಅಂಥದ್ರಲ್ಲಿ ಈಗ ಐಶ್ವರ್ಯ ಈ ಮನೆ ಹೊಸಲು ದಾಟಿ ಹೋಗಿರೋ ವಿಷಯ ಹೊರಗಡೆ ಗೊತ್ತಾದ್ರೆ ತಲೆ ಎತ್ಕೊಂಡು ತಿರ್ಗಾಡಕ್ಕಾಗತ್ತಾ? ವಸಂತ, ಗುರುಗಳು ಇನ್ವಿಟೇಷನ್ ಕಳಿಸಿದ್ದಾರೆ. ಯಾವ್ದಕ್ಕೆ ರೀ? ವಂಶವೃಕ್ಷ ಪೂಜೆ ಮಾಡೋದ್ರ ಬಗ್ಗೆ. ಕಾರ್ತಿಕ ಪೌರ್ಣಮಿ ಆದ್ಮೇಲೆ ನಮ್ಮ ಕುಟುಂಬ ಎಲ್ಲ ಸೇರ್ಕೊಂಡು ಅಲ್ಲಿ ವಂಶವೃಕ್ಷ ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಗುರುಗಳು ಹೇಳಿದ್ದಾರೆ. ವಂಶವೃಕ್ಷ ಪೂಜೆ ಅನ್ನೋದು ಕುಟುಂಬ ಎಲ್ಲ ಸೇರಿ ಮಾಡ್ಬೇಕಾಗಿರೋ ಪೂಜೆ ರೀ. ಆ ರೀತಿ ಪೂಜೆ ಮಾಡೋ ಭಾಗ್ಯ ನಮ್ಗಿಲ್ಲ ಬಿಡಿ. ಅಣ್ಣ, ನೀನೊಂದ್ಸಲ ಹೋಗಿ ಅತ್ತಿಗೆ ಹತ್ರ ಮಾತಾಡಿದ್ರೆ ಅತ್ತಿಗೆ ಕನ್ವಿನ್ಸ್ ಆಗ್ತಾರೆ ಅಣ್ಣ. ಒಂದ್ಸಲ ಹೋಗಿ ಟ್ರೈ ಮಾಡ್ಬೋದಲ್ವಾ? ಸಾರಿ ಅಖಿಲ್, ಈ ವಿಷಯದಲ್ಲಿ ಮಾತ್ರ ನನ್ನ ಯಾರು ಬಲವಂತ ಮಾಡಬೇಡಿ.
ನೋಡಿ ಅತ್ತೆ, ನೀವೇನು ಬೇಜಾರು ಮಾಡ್ಕೋಬೇಡಿ. ಈ ವಂಶವೃಕ್ಷ ಪೂಜೆ ನಾವು ಮಾಡ್ತೀವಿ. ನಾನು ಅಖಿಲ್ ಅವ್ರು ಹೋಗಿ ಐಶ್ವರ್ಯ ಅಕ್ಕನ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬರ್ತೀವಿ. ಹೌದಾ? ನಿಜನಾ ಶ್ಯಾಮ? ಹೌದತ್ತೆ, ನಾವು ಬೇಗ ಹೊರಡ್ತೀವಿ. ಹೌದು ಮಮ್ಮಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಕೃಷ್ಣ, ಅತ್ತೆ ನೋವು ಕಡಿಮೆ ಮಾಡೋದಿಕ್ಕೆ ಐಶ್ವರ್ಯ ಅಕ್ಕನ್ನ ಕರ್ಕೊಂಡ್ ಬರಕ್ಕೆ ನಾನು ಅಖಿಲ್ ಅವರು ಅಲ್ಲಿಗೆ ಹೋಗ್ತಿದೀವಿ. ಹಾಗೆ ಅಖಿಲ್ ಅವ್ರ ಕಷ್ಟನೂ ದೂರ ಮಾಡೋ ದಾರಿನ ನೀನೇ ತೋರಿಸ್ಬೇಕು ಕೃಷ್ಣ. ಅಖಿಲ್ ಅವ್ರಿಗಿರೋ ಕತ್ಲಿನ ಭಯ ನೀನೇ ದೂರ ಮಾಡ್ಬೇಕು ಕೃಷ್ಣ. ಅಮ್ಮ ಶ್ಯಾಮ, ಕತ್ಲಾಗೋ ತರ ಇದೆಯಮ್ಮ, ಬೇಗ ಹೊರಡಿ. ಸರಿ ಮಾವ. ಹೋಗ್ ಬರ್ತೀವಿ ಅತ್ತೆ. ಹುಷಾರಮ್ಮ. ಹೋಗಿ ಬರ್ತೀವಿ ಮಮ್ಮಿ. ಸರಿಪ್ಪ. ಬಾ ಶ್ಯಾಮ. ನಾನು ಅಖಿಲ್ ಅವ್ರು ಹೋಗಿ ಐಶ್ವರ್ಯ ಅಕ್ಕನ ಕನ್ವಿನ್ಸ್ ಮಾಡಿ ಕರ್ಕೊಂಡ್ ಬರ್ತೀವಿ. ಏನ್ರಿ ಹಾಗ್ ನೋಡ್ತಿದ್ದೀರಾ? ನಿನ್ನ ನೋಡ್ತಿದ್ರೆ ತುಂಬಾ ಹೆಮ್ಮೆ ಆಗ್ತಿದೆ ಶ್ಯಾಮ. ಹೂವಿನ ಪರಿಮಳ ನೋಡಿ ಹೂವನ್ನ ಇಷ್ಟಪಡೋ ಹಾಗೆ ನಾವು ಮಾಡೋ ಒಳ್ಳೆ ಕೆಲಸದಿಂದ ನಮ್ಮೇಲೆ ಬೇರೆಯವರಿಗೆ ಗೌರವ ಬರುತ್ತೆ. ಈಗ ಮನೇಲಿ ಎಲ್ರೂ ನಿನ್ ಮಾತಿಗೆ ಬೆಲೆ ಕೊಡ್ತಿದ್ದಾರೆ. ನೀನ್ ತಗೊಳ್ಳೋ ನಿರ್ಧಾರಕ್ಕೆ ಗೌರವ ಕೊಡ್ತಿದ್ದಾರೆ ಅಂತಂದ್ರೆ ಅದೆಲ್ಲ ನೀನ್ ಮಾಡ್ತಾ ಇರೋ ಒಳ್ಳೆ ಕೆಲಸದಿಂದಾನೇ ಶ್ಯಾಮ. ಮನೆಯಲ್ಲಿ ಯಾರಿಗೆ ಯಾವ ಸಮಸ್ಯೆ ಬಂದ್ರೂ ನೀನೇ ಮುಂದೆ ನಿಂತು ಜವಾಬ್ದಾರಿ ತಗೊಂಡು ಪರಿಹಾರ ಮಾಡ್ತೀಯ. ಬೇರೆಯವ್ರ ನೋವನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನೀನಾದ್ಮೇಲೆ ಬೇರೆಯವರು. ಅದಕ್ಕೆ ಆ ಕೃಷ್ಣ ನನ್ಗಿಂತ ಚೆನ್ನಾಗಿ ನನ್ನ ಅರ್ಥ ಮಾಡ್ಕೊಳ್ಳೋ ನಿಮ್ಮನ್ನ ನನ್ಗೆ ಗಂಡನಾಗಿ ಕೊಟ್ಟಿದ್ದಾನೆ. ನಾನ್ ಮಾತಾಡೋ ಪ್ರತಿ ಮಾತು, ನಾನ್ ತಗೊಳ್ಳೋ ಪ್ರತಿ ನಿರ್ಧಾರ, ನಾನ್ ಮಾಡೋ ಪ್ರತಿ ಕೆಲಸ ನೀವಿದ್ದೀರಾ ಅನ್ನೋ ಧೈರ್ಯದಿಂದನೇ ರೀ. ಅದಕ್ಕೆ ಕನ್ವಿನ್ಸ್ ಆಗಿ ನಮ್ ಜೊತೆ ಮನೆಗೆ ಬಂದ್ರೆ ಎಲ್ರೂ ಸೇರಿ ಆ ವಂಶವೃಕ್ಷದ ಪೂಜೆ ಮಾಡಿದ್ರೆ ಮಮ್ಮಿಗೆ ತುಂಬಾ ಸಂತೋಷ ಆಗತ್ತೆ ಶ್ಯಾಮ. ನಾವ್ ವಾಪಸ್ ಬರುವಾಗ ನಮ್ ಜೊತೆ ಐಶ್ವರ್ಯ ಅಕ್ಕನೂ ಬರ್ತಾರೆ. ಶ್ಯಾಮ, ಕತ್ಲು, ನಂಗೆ ಭಯ ಆಗ್ತಿದೆ. ಇಲ್ಲಿ ತುಂಬಾ ಕತ್ಲಿದೆ. ಶ್ಯಾಮ, ಎಲ್ಲಿದ್ಯಾ? ಹಾಗೆ ನಿನ್ ಗಂಡಂಗೆ ಕತ್ಲಿನ ಭಯ ಮರ್ತು ಹೋಗೋ ಹಾಗೆ ದೊಡ್ಡ ಭಯಂಕರವಾದ ಘಟನೆ ಏನಾದ್ರೂ ನಡಿಬೇಕು. ಶ್ಯಾಮ, ನಾನು ಅತ್ತಿಗೆ ಮನೆಗೆ ಹೋಗಿ ತುಂಬಾ ದಿನ ಆಯ್ತು. ದಾರಿ ಸರಿಯಾಗಿ ನೆನಪಾಗ್ತಿಲ್ಲ. ಶ್ಯಾಮ, ಒಂದ್ಸಲ ನೀನು ಅರುಣ್ ಅಣ್ಣಂಗೆ ಫೋನ್ ಮಾಡಿ ಕೇಳ್ಕೊ.
ಹಲೋ. ಹಲೋ ಬಾವಾ. ನಾವು ಹನುಮಂತ್ ನಗರದ ಹತ್ರ ಇದ್ದೀವಿ. ಅಖಿಲ್ ಅವ್ರಿಗೆ ರೋಡ್ ಸರಿಯಾಗಿ ನೆನಪಿಲ್ವಂತೆ. ಹೇಗೆ ಹೋಗ್ಬೇಕು ಬಾವಾ? ಹಾಗೆ ಸ್ಟ್ರೇಟಾಗಿ ಒಂದು 3-4 ಕಿಲೋಮೀಟರ್ ಹೋಗಿ ಅಲ್ಲೇ ಲೆಫ್ಟಲ್ಲಿ ಲಕ್ಷ್ಮೀಪುರ ಅಂತ ಬೋರ್ಡ್ ಇರುತ್ತೆ, ಅಲ್ಲಿ ಲೆಫ್ಟ್ ತಗೊಳ್ಳಿ. ಸರಿ ಬಾವಾ. ಹಾಂ ಶ್ಯಾಮ, ಹುಷಾರು. ಅಲ್ಲಿ ರೈಟ್ ತಗೊಂಡ್ರೆ ಕಾಡಿನ ರೋಡ್ ಇದೆ, ಮೊದಲೇ ಕತ್ಲಾಗಿದೆ, ದಾರಿ ಕಾಣಿಸೋಲ್ಲ. ಮತ್ತೆ ನೀವಲ್ಲಿ ದಾರಿ ತಪ್ಪಿದ್ರೆ ತೊಂದರೆ ಆಗುತ್ತೆ. ಸರಿ ಬಾವಾ. ಅಲ್ಲಿ ರೈಟ್ ತಗೊಂಡ್ರೆ ಕಾಡಿನ ರೋಡ್ ಇದೆ, ಮೊದಲೇ ಕತ್ಲಾಗಿದೆ, ದಾರಿ ಕಾಣಿಸೋಲ್ಲ. ಏನ್ ಶ್ಯಾಮ, ಯಾವ ಕಡೆ ಹೋಗ್ಬೇಕಂತೆ? ಹೀಗೆ ಮುಂದೆ ಹೋಗ್ಬೇಕಂತೆ. ಹೀಗೆ ಸ್ಟ್ರೈಟ್ ಆಗಿ ಹೋಗ್ತಾ ಇರಿ. ಕೃಷ್ಣ, ಅಖಿಲ್ ಅವ್ರಿಗಿರೋ ಕತ್ಲಿನ ಭಯ ದೂರ ಮಾಡೋಕೆ ನಾನೊಂದು ನಿರ್ಧಾರ ಮಾಡಿದ್ದೀನಿ. ನೀನ್ ನನ್ನ ಜೊತೆ ಇರ್ಬೇಕು, ಇರ್ತೀಯ ಅನ್ನೋ ನಂಬಿಕೆಯಿಂದಾನೇ ನಾನು ಈ ನಿರ್ಧಾರ ತಗೊಂಡಿದ್ದೀನಿ ಕೃಷ್ಣ. ಯಾವ ಕಡೆ ಹೋಗ್ಬೇಕು ಶ್ಯಾಮ? ರೈಟ್ಗೆ ಹೋಗ್ಬೇಕು. ರೈಟ್ಗೆ. ನಿಮಗ್ ತೊಂದರೆ ಕೊಡ್ತಿರೋದಕ್ಕೆ ನನ್ನ ಕ್ಷಮಿಸ್ಬಿಡ್ರಿ. ಶ್ಯಾಮ, ಮೇನ್ ರೋಡಿಂದ ಅತ್ಗೆ ಊರು ಒಂದು 5-6 ಕಿಲೋಮೀಟರ್ ದೂರ ಇರ್ಬೋದಷ್ಟೆ. ನಾವಿವಾಗ ತುಂಬಾ ದೂರ ಬಂದಿರೋ ಹಾಗಿದೆ. ಇನ್ನೂ ಅತ್ಗೆ ಅವ್ರ ಊರು ಬರಲಿಲ್ಲ ಅಂದ್ರೆ ನಾವು ದಾರಿ ತಪ್ಪಿದ್ವೇನೋ ಅಂತ ಅನುಮಾನ ಬರ್ತಿದೆ. ಅಖಿಲ್ ಅವ್ರೆ, ಬೇಕು ಅಂತಾನೆ ನಿಮ್ಮನ್ನ ಈ ದಾರಿಯಲ್ಲಿ ಕರ್ಕೊಂಡ್ ಬಂದೆ. ಬಾಬಾ ಹೇಳಿರೋ ರೂಟ್ ಇದೇ ಕರೆಕ್ಟ್ ರೀ. ನಾವು ಕರೆಕ್ಟ್ ರೂಟಲ್ಲೇ ಬಂದಿದ್ದೀವಿ. ಇಲ್ಲ ಶ್ಯಾಮ, ನನ್ಗೆ ಯಾಕೋ ಡೌಟ್ ಬರ್ತಿದೆ. ಇನ್ನೊಂದ್ಸಲ ಅಣ್ಣಂಗೆ ಫೋನ್ ಮಾಡಿ ಕೇಳೋಣ. ಅರೆ ಶ್ಯಾಮ, ನನ್ನ ಫೋನಲ್ಲಿ ಸಿಗ್ನಲ್ ಇಲ್ಲ, ನಿನ್ನ ಫೋನಿಂದ ಟ್ರೈ ಮಾಡು. ನನ್ನ ಫೋನಲ್ಲಿ ಕೂಡ ಸಿಗ್ನಲ್ ಸಿಗ್ತಾ ಇಲ್ಲ ರೀ. ಏನು ಮಾಡೋದು ಮತ್ತೆ? ಈ ಕಡೆ ಯಾರಾದರೂ ಬಂದ್ರೆ ದಾರಿ ಕೇಳೋಣವಾ? ಈ ಕಡೆ ಯಾರು ಬರಬಾರ್ದು ಕೃಷ್ಣ. ಹಾಗೆ ನಿನ್ ಗಂಡಂಗೆ ಕತ್ಲಿನ ಭಯ ಮರ್ತು ಹೋಗೋ ಹಾಗೆ
ದೊಡ್ಡ ಭಯಂಕರವಾದ ಘಟನೆ ಏನಾದ್ರೂ ನಡಿಬೇಕು. ಏನ್ ಶ್ಯಾಮ, ಈ ಕಡೆಗೆ ಯಾರೂ ಬರ್ತಿಲ್ವಲ್ಲ? ರಾತ್ರಿ ಆದ್ಮೇಲೆ ಈ ಕಾಡಿನ ದಾರಿಲಿ ಯಾರೂ ಬರಲ್ವೇನೋ? ಸುತ್ತ ತುಂಬಾ ಕತ್ಲಿದೆ ಶ್ಯಾಮ, ನಂಗೆ ಭಯ ಆಗ್ತಿದೆ. ಭಯ ಯಾಕಾಗತ್ತೆ ರೀ, ನಾನಿದ್ದೀನಲ್ಲ. ಅಲ್ದೆ ನಾವು ಬೆಳಕಲ್ಲೇ ಇದೀವಲ್ವಾ. ಕಾರಲ್ಲಿ ಲೈಟ್ಸ್ ಇದೆ, ಕಾರ್ ಹೆಡ್ಲೈಟ್ಸ್ ಆನ್ ಆಗಿದೆ. ನಿಮ್ ಕಣ್ಮುಂದೆ ಕತ್ಲಿಲ್ವಲ್ಲ, ಇನ್ನು ಭಯ ಯಾಕೆ ನಿಮ್ಗೆ? ಸ್ವಲ್ಪ ಹೊತ್ತು ಹೀಗೆ ಬೆಳಕಲ್ಲೇ ವೇಟ್ ಮಾಡೋಣ. ಯಾರಾದ್ರೂ ಈ ಕಡೆ ಬಂದ್ರೆ ಅವ್ರ ಹತ್ರ ದಾರಿ ಕೇಳೋಣ. ಸರಿ ಶ್ಯಾಮ. ಅಖಿಲ್ ಅವ್ರನ್ನ ಹೇಗಾದ್ರೂ ಮಾಡಿ ಕತ್ಲಿರೋ ಕಡೆ ಕರ್ಕೊಂಡು ಹೋಗ್ಬೇಕು. ಏನ್ ಶ್ಯಾಮ ಹಾಗೆ ನಡಕ್ತಿದ್ಯಾ? ಚಳಿ ನನ್ ಕೈ ತಡೆಯಕ್ ಆಗ್ತಿಲ್ಲ. ಓಹ್, ನಿನಗೆ ಅಷ್ಟು AC ಅಭ್ಯಾಸ ಇಲ್ಲ ಅಲ್ವಾ? AC ಆಫ್ ಮಾಡ್ತೀನಿ ಇರು. ಇವಾಗ ಹೇಗಿದೆ ಶ್ಯಾಮ? ಚಳಿ ಏನಿಲ್ಲ ತಾನೆ? ಇಲ್ಲ ರೀ, ಚಳಿ ಇಲ್ದೇ ಇದ್ರು ಸರಿಯಾಗಿ ಉಸಿರಾಡಕ್ ಆಗ್ತಾ ಇಲ್ಲ. 1 ಮಿನಿಟ್. ಶ್ಯಾಮ, ಇವಾಗ ಪರವಾಗಿಲ್ವಾ? ಪರವಾಗಿಲ್ಲ ರೀ. ಯಾಕೆ ಮತ್ತೆ ನಡಕ್ತಾ ಇದೆಯಾ? AC ಆಫ್ ಮಾಡಿದ್ದೀನಲ್ಲ. ಚಳಿ ಆಗ್ತಿದೆ ರೀ, ಹೊರಗಿಂದ ಚಳಿ ಗಾಳಿ ಬರ್ತಿದೆ. ಚಳಿಗಾಲ ಅಲ್ವಾ, ಅದಕ್ಕೇನೋ. ಗ್ಲಾಸ್ ಕ್ಲೋಸ್ ಮಾಡಿದ್ರೆ ಗಾಳಿ ಆಡ್ತಿಲ್ಲ ಅಂದೆ, ಗ್ಲಾಸ್ ಓಪನ್ ಮಾಡಿದ್ರೆ ಚಳಿಗಾಳಿ ಅಂತಿದ್ಯಾ? ಏನ್ ಮಾಡ್ಬೇಕೋ ಅರ್ಥ ಆಗ್ತಾ ಇಲ್ಲ. ಹಾಗಾದ್ರೆ ಬೆಂಕಿ ಕಾಯಿಸೋಣವಾ? ಬೆಂಕಿನ? ಹೌದು, ಅಲ್ಲಿ ಕಾಡಿಗೆ ಹೋದ್ರೆ ಕಟ್ಗೆಗಳೇನಾದ್ರೂ ಸಿಗುತ್ತೆ. ಬೆಂಕಿ ಕಾಯಿಸಿದ್ರೆ ಈ ಚಳಿ ಕಡಿಮೆ ಆಗುತ್ತೆ. ಅಮ್ಮ, ಈ ಕತ್ಲಲ್ಲ, ನಾನ್ ಬರಲ್ಲ, ನನಗ್ ಭಯ. ನಾನ್ ನಿಮ್ ಜೊತೆ ಇದ್ದೀನಲ್ವಾ ರೀ, ಭಯ ಯಾಕೆ? ನಿಮ್ ಹತ್ರ ಫೋನ್ ಇರತ್ತಲ್ವಾ ರೀ, ಫೋನಲ್ಲಿ ಲೈಟ್ ಇರತ್ತಲ್ವಾ, ಆ ಲೈಟ್ ಹಾಕೋಣ. ಕಟ್ಗೆಗಳನ್ನ ತಂದು ಬೆಂಕಿ ಹಾಕೋಣ, ಅಷ್ಟೇ. ಅಷ್ಟೇ ಅಂತೀಯಾ? ಅಷ್ಟೇ ರೀ. ನೀವ್ ನನ್ ಕೈ ಹಿಡ್ಕೊಂಡು ನಡೀರಿ, ನಿಮ್ಗೇನು ಭಯ ಆಗಲ್ಲ. ಪಾಪ, ಚಳಿ ತಡೆಯಕ್ಕಾಗ್ತಿಲ್ಲ ಅನ್ಸುತ್ತೆ. ಬೆಂಕಿ ಕಾಯಿಸ್ಕೊಳ್ಳಿಲ್ಲ ಅಂದ್ರೆ ಈ ಚಳಿ ಕಮ್ಮಿ ಆಗಲ್ಲ. ಸರಿ ಶ್ಯಾಮ. ರೀ, ಇಳಿರಿ. ಸರಿ ಶ್ಯಾಮ.